ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತೀವಿ. ಇಡ್ಲಿನ ಸಾಂಬಾರ್ ಜೊತೆ ತಿನ್ನಬೇಕಂತ ಆಸೆ ಇದ್ರೂ ಲೇಟ್ ಆಗುತ್ತೆ ಅಂತನೋ ಟೈಮ್ ಇಲ್ಲ ಅಂತನೋ ಒಂದು ಚಟ್ನಿ ಮಾಡಿ ಮುಗಿಸಿಬಿಡ್ತೀವಿ. ನಿಮಗೆ ಗೊತ್ತಾ, ಸುಲಭವಾಗಿ ಬೇಳೆಯನ್ನು ಹಾಕದೆ, ರಸಂ ಪುಡಿಯನ್ನು ಹಾಕದೆ, ತೆಂಗಿನಕಾಯಿಯನ್ನು ಹಾಕದೆ ರುಚಿಯಾಗಿ ಇಡ್ಲಿ ಜೊತೆ ಒಂದು ಸಾರನ್ನು ಮಾಡ್ಬೋದು ಅಂತ ಫಟಾಫಟಾಗಿ ಮಾಡುವಂತಹ ಒಂದು ಸಾರನ್ನು ನಾವಿವತ್ತು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡೋದಕ್ಕೆ ನಾನು 2 ಟೊಮ್ಯಾಟೊ, 2 ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ಖಾರವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿನ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಬೇಯುತ್ತೆ, ಟೈಮ್ ತುಂಬ ಕಡಿಮೆ ಸಾಕಾಗುತ್ತೆ. ಹಾಗಾಗಿ ಒಂದು 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಏಕೆಂದರೆ ಸಾರು ಸ್ವಲ್ಪ ತೆಳುವಾಗಿದ್ದರೆ ಇಡ್ಲಿ ಜೊತೆ ಅದ್ದಿಸಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ. ಹಾಗಾಗಿ ಒಂದು 2 ವಿಷಲ್ ಕೂಗಿಸ್ಕೊಂಡು ಬಂದಿದ್ದೀನಿ. ಬೇಗನೆ ಬೆಂದುಬಿಡತ್ತೆ. ಟೈಮ್ ಇದೆ ಅಂದರೆ ನೀವು ಡೈರೆಕ್ಟಾಗಿ ಪಾತ್ರೆಲಿ ಸಹ ಬೇಯಿಸ್ಕೊಳ್ಬೋದು. ಪೂರ್ತಿಯಾಗಿ ಈಗ ಟೊಮೆಟೊ ಮತ್ತು ಈರುಳ್ಳಿ, ಹಸಿ ಮೆಣಸಿನಕಾಯಿ ಬೆಂದಿದೆ. ಈಗ ಬೆಂದಿರುವಂತಹ ನೀರನ್ನು ನಾವು ಇಲ್ಲಿ ಬೇರ್ಪಡಿಸ್ಕೊಳ್ಳೋಣ. ಟೊಮೆಟೊ ಮತ್ತು ಈರುಳ್ಳಿ ಬೆಂದಿರುವಂತಹ ನೀರನ್ನು ನಾನು ಈ ರೀತಿ ಇವಾಗ ಬೇರ್ಪಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಟೊಮೆಟೊ ಮತ್ತು ಈರುಳ್ಳಿಯ ಹೋಳುಗಳು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ರುಬ್ಕೋಬೇಕಾಗತ್ತೆ. ಇಲ್ಲಿ ನಾವು ಬೇಳೆ ಹಾಕ್ತಾ ಇಲ್ಲ, ಕಾಯಿ ಹಾಕ್ತಾ ಇಲ್ಲ. ಹಾಗಾಗಿ ಈರುಳ್ಳಿ ಮತ್ತು ಟೊಮೆಟೊವನ್ನು ರುಬ್ಬಿರೋದ್ರಿಂದ ಸಾರು ಗಟ್ಟಿಯಾಗಿ ಸಹ ಬರುತ್ತೆ. ನೋಡಿ, ಇಲ್ಲಿ ಈ ರೀತಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಸಹ ಹಾಕ್ಬೋದು. ಆದರೆ ತುಪ್ಪ ಹಾಕಿದ್ರೆ ತುಪ್ಪದ ಪರಿಮಳದೊಂದಿಗೆ ಚೆನ್ನಾಗಿರುತ್ತೆ. ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಇಡ್ಲಿಯನ್ನು ನಮಗೆ ಸಾಂಬಾರ್ ಜೊತೆ ತಿನ್ನೋದಕ್ಕೇ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಈಗ ಜಜ್ಜಿರುವಂತಹ ಬೆಳ್ಳುಳ್ಳಿ ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಇಷ್ಟ ಇಲ್ಲ, ತಿನ್ನಲ್ಲ ಅಂದರೆ ನೀವು ಇಲ್ಲಿ ಇಂಗನ್ನು ಹಾಕ್ಬೋದು. ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಪರಿಮಳ ಇಷ್ಟ ಆಗಲ್ಲ ಅಂದರೆ ನಾನು ಆಗಲೇ ಹೇಳಿದಾಗೆ ಇಂಗನ್ನು ಹಾಕ್ಕೊಳ್ಳಿ. ಮುರಿದಿರೋ ಅಂತಹ ಒಂದು ಬ್ಯಾಡಗಿ ಮೆಣಸಿನಕಾಯಿನ ಹಾಕಿಬಿಟ್ಟು ಒಗ್ಗರಣೆಯನ್ನು ಚೆನ್ನಾಗಿ ನಾನು ಬಾಡಿಸ್ಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆ ಬೆಂದ ಮೇಲೆ ನಾವು ಏನು ಸೋಸ್ ಇಟ್ಕೊಂಡಿದ್ದೀವಲ್ಲ, ನೀರು, ಬೇಯಿಸಿರುವಂತಹ ನೀರು, ಆ ನೀರನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ನಂತರ ನಾವು ರುಬ್ಬಿರುವಂತಹ ಈರುಳ್ಳಿ ಮತ್ತು ಟೊಮ್ಯಾಟೊದ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಬೇಳೆ ಎಲ್ಲ ಹಾಕದೇ ಇರೋದ್ರಿಂದ, ಇದನ್ನು ರುಬ್ಬಿ ಹಾಕಿರೋದ್ರಿಂದನೇ ಇದು ಗಟ್ಟಿಯಾಗಿ ಬರುತ್ತೆ. ಹಾಗಂತ ಏನು ತುಂಬ ತೆಳುವಾಗಿ ಏನಿರೋದಿಲ್ಲ, ಹಾಗೂ ಇದು ಗಟ್ಟಿ ಆಗುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಅಥವಾ ಬಣ್ಣಕ್ಕಾಗಿ ಹಾಕ್ತಾ ಇರೋದು ಅಂತ ಖಾರ ಇಲ್ಲ ಇದು. ಮತ್ತು 1 ಚಮಚದಷ್ಟು ಧನಿಯಾ ಪುಡಿ. ಇಲ್ಲಿ ರಸಂ ಪುಡಿನೂ ಸೇರಿಸದೇ ಇರೋದ್ರಿಂದ ರಸಂ ಪುಡಿಯ ಬದಲಾಗಿ 1 ಚಮಚ ಧನಿಯಾ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇಡ್ಲಿ ಜೊತೆ ಕೊಡೋ ಸಾಂಬಾರು ಸ್ವಲ್ಪ ಸಿಹಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ನಾನು 1 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಆಪ್ಷನಲ್, ನೀವು ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಚೆನ್ನಾಗಿ ಕುದಿಬೇಕು. ಹಾಗೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಒಳ್ಳೆ ಬಣ್ಣ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ, ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ. ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಇಷ್ಟು ತೆಳುವಾಗಿಯೇ ಇರಬೇಕು ಸಾಂಬಾರು ಇಡ್ಲಿ ಜೊತೆ ತಿನ್ನಲಿಕ್ಕೆ. ಹಾಗಾಗಿ ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬಂದಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಿ. ನಾನಿವತ್ತು ರವಾ ಇಡ್ಲಿ ಮಾಡಿದ್ದೆ. ಸೊ ನಾನು ರವೆ ಇಡ್ಲಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ರವೆ ಇಡ್ಲಿ ಜೊತೆ ಆಗಿರ್ಬೋದು, ಉದ್ದಿನ ಇಡ್ಲಿ ಜೊತೆ ಆಗಿರ್ಬೋದು, ಇದು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅನ್ನದ ಜೊತೆನೂ ಸಹ ಚೆನ್ನಾಗೇ ಇರುತ್ತೆ. ನಾನು ಬಿಸಿ ಬಿಸಿಯಾಗಿರುವಂತಹ ರವಾ ಇಡ್ಲಿ ಜೊತೆ ಸಾರನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ತುಂಬ ಬೇಗ ಆಗುತ್ತೆ. ಒಂದು 10-15 ನಿಮಿಷದಲ್ಲೆಲ್ಲ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದೆಷ್ಟು ಈಸಿ ಇದೆ ಅಂತ. ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.